ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಮನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು, ಬಸವನ ಬಾಗೇವಾಡಿ ಜಿಲ್ಲಾ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಶಿವನ ನ್ಯಾಯಾಲಯ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಜಗತ್ತಿನ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಕೇವಲ ಸಾಕ್ಷಿ ನೋಡುತ್ತದೆ. ಆ ಸಾಕ್ಷಿ ಪುರಾವೆಗಳು ಸತ್ಯವಾಗಿದ್ದರೆ ಅದನ್ನು ಪರಿಗಣಿಸುತ್ತದೆ. ಆದರೆ ಆ ಸಾಕ್ಷಿಗಳನ್ನು ನಾಶ ಮಾಡುವ ಯತ್ನದಲ್ಲಿಯೇ ಸಾಗುತ್ತಾರೆ. ಆದರೆ ಪರಮಾತ್ಮನ ನ್ಯಾಯಾಲಯದಲ್ಲಿ ಅವನ ಕರ್ಮವೇ ಅದು ನ್ಯಾಯಾಧೀಶವಾಗುತ್ತದೆ. ಆ ಕರ್ಮದ ಮೇಲೆ ನಮಗೆ ಶಿಕ್ಷೆಯಾಗುತ್ತದೆ. ಅಲ್ಲಿ ಕರ್ಮವೇ ಸಾಕ್ಷಿಯಾಗಿರುತ್ತದೆ. ಆದ್ದರಿಂದ ನಮ್ಮ ಕರ್ಮವನ್ನು ಮಾಡುವಾಗ ಸಕರ್ಮವನ್ನೇ ಮಾಡಬೇಕು. ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ, ಆದರೆ ಸತ್ಯವನ್ನು ನೋಡುತ್ತಾನೆ ಹೊರತು ಸುಳ್ಳು ನೋಡುವುದಿಲ್ಲ. ಗಾಡ್ ಸೀಸ್ ದ ಟ್ರೂತ್ ಬಟ್ ನಾಟ್ ವೇಡ್ಸ್ ಎನ್ನುವಂತೆ ಒಳ್ಳೆಯದನ್ನೇ ನೋಡಿ ಅದಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾನೆ. ಅದಕ್ಕಾಗಿ ನಾವು ಒಳ್ಳೆಯ ಭಾವ, ಒಳ್ಳೆಯ ವಿಚಾರ, ಒಳ್ಳೆಯ ಆಚಾರ, ಒಳ್ಳೆಯ ನಡೆ, ಒಳ್ಳೆಯ ನುಡಿಯನ್ನೇ ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಬೇಕು. ಕೆಲವರು ತಮ್ಮ ಕರ್ಮಗಳನ್ನು ಮುಚ್ಚಿಕೊಳ್ಳುತ್ತಾರೆ, ಆದರೆ ಶಿವನಲ್ಲಿ ಅದು ಮುಚ್ಚಿಡುವುದಿಲ್ಲ. ಮನೆಯಲ್ಲಿ ನಾವು ಯಾರನ್ನೂ ಸೋಲಿಸುವುದಲ್ಲ, ಯಾರನ್ನೂ ಗೆಲ್ಲುವುದಲ್ಲ. ಒಬ್ಬರನ್ನೊಬ್ಬರನ್ನು ಅರ್ಥೈಸಿಕೊಂಡು ನಡೆದಾಗ ನಮಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ಬೇಕಾದಷ್ಟು ಸಂಪತ್ತು, ಕಾರು, ಬಂಗಲೆ, ರೊಕ್ಕ, ರೂಪಾಯಿ, ಆಸ್ತಿ ಪಾಸ್ತಿ ಎಲ್ಲವೂ ಇದ್ದರೂ ನೆಮ್ಮದಿ ಇಲ್ಲದಿದ್ದರೆ ಅದು ಜೀವನ ವ್ಯರ್ಥವಾಗುತ್ತದೆ. ಅದಕ್ಕಾಗಿ ನಾವು ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಅಂದರೆ ತೆರೆದ ಹೃದಯ ಇರಬೇಕು. ಯಾವುದೂ ಮುಚ್ಚು ಮರೆಯಿಲ್ಲದೆ ನಾವು ಸಹಬಾಳ್ವೆ, ಪರೋಪಕಾರ ಜೀವನ ಸಾಗಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಎಂಬ ಭಾವ ತಾಳಬೇಕು. ಆದರೆ ನಮಗೆ ಒಳ್ಳೆಯದಾಗಲಿ, ಇನ್ನೊಬ್ಬರಿಗೆ ಒಳಿತಾಗಬಾರದು ಎಂಬ ಭಾವ ಇರಬಾರದು. ಅಂತಹ ಭಾವ ಅದು ವಿಷಮಯವಾಗಿರುತ್ತದೆ. ಆದ್ದರಿಂದ ಮನೆಯಲ್ಲಿರುವ ತಂದೆ ತಾಯಿಗಳು ಎಲ್ಲಿಯವರೆಗೆ ನಮ್ಮ ಜೊತೆ ಇರುತ್ತಾರೆ ಅವರನ್ನು ನಾವು ಸೇವೆ ಮಾಡಬೇಕು. ಅವರ ಕಿಮ್ಮತ್ತು ತಿಳಿದುಕೊಳ್ಳಬೇಕು. ಆದರೆ ಇದ್ದಾಗ ಅವರಿಗೆ ಸೇವೆ ಮಾಡದೆ, ಕಿಮ್ಮತ್ತು ಕೊಡದೆ, ಮಾನ ಮರ್ಯಾದೆ ಅವರ ಘನತೆಗೆ ಕೊಡದೆ ಸತ್ತ ನಂತರ ಅವರನ್ನು ನೆನೆಸಿಕೊಳ್ಳುವುದೇ ಆಗಿಬಿಡುತ್ತದೆ. ಆದ್ದರಿಂದ ನಾವು ಜ್ಞಾನದಿಂದ ಅರಿತು ನಡೆಯಬೇಕು. ಕೇವಲ ಮೋಹಿನಿ, ಕಾಮಿನಿ, ಭಾಮಿನಿ, ಕನಕ, ಕಾಂಚನ ಇವುಗಳಿಗೆ ಬೆನ್ನು ಹತ್ತಿ ನಮ್ಮ ಜೀವನ ಸಾಗಬಾರದು. ಅವು ಆಕರ್ಷಣೆಗಳು ಆಗಿಬಿಟ್ಟಿರುತ್ತವೆ. ಆಕರ್ಷಣೆಗೆ ಬೆನ್ನು ಹತ್ತಿ ನಾವು ಸೋಲಬಾರದು, ಬಗ್ಗಬಾರದು. ಮತ್ತೊಬ್ಬರ ಆಸ್ತಿ ಪಾಸ್ತಿಗಾಗಿ ಹೊಂಚು ಹಾಕುವುದು, ಇನ್ನೊಬ್ಬರ ಮನೆ ಮುರಿಯುವುದು, ಚಾರಿತ್ರ್ಯ ವಧೆ ಮಾಡುವುದು, ಇಂತಹ ದುರ್ಭಾವಗಳನ್ನು ಬಿಟ್ಟು ಒಳ್ಳೆಯ ಕರ್ಮ ಮಾಡಿದಾಗ ನಮಗೆ ದೇವರು ಮೆಚ್ಚುತ್ತಾನೆ.
ಆ ದೇವರು ಮೆಚ್ಚಲಾರದ ಕರ್ಮಗಳನ್ನು ಮಾಡಲೇಬಾರದು. ದೇವರು ಮೆಚ್ಚುವ ಹಾಗೆಯೇ ನಮ್ಮ ಕರ್ಮ ಇರಬೇಕು. ನಮ್ಮ ಕರ್ಮ ಮಾಡುವಾಗ ಅದರ ಸಾಧಕ ಬಾಧಕಗಳನ್ನು ಅರಿತು ನಿರ್ಧಾರವೇ ನಮ್ಮದಾಗಿರಬೇಕು. ನಮ್ಮ ನಿರ್ಧಾರ ಯಾರಿಗೆ ಓಲೈಸುವುದು ಆಗಿರಬಾರದು. ಅದರಲ್ಲೂ ಅತಿ ಆಸೆಯಂತೂ ಮಾಡಬಾರದು. ಸ್ವಾರ್ಥ ಇರಬಾರದು. ಕೈಯಾಸೆಯಿಂದ ಬಂದ ಹಣ ಅದು ನಮ್ಮನ್ನು ತಾತ್ಕಾಲಿಕವಾಗಿ ಶ್ರೀಮಂತ ಮಾಡಿದರೂ ಆ ಕೈಯಾಸೆಯಿಂದ ಬಂದ ಹಣ ಅದು ಯಾವುದೋ ರೂಪದಲ್ಲಿ ಜಡ್ಡ ಜಾಪತ್ರೆ ತಗುಲಿ ಹೋಗಿಬಿಡುತ್ತದೆ. ಆದ್ದರಿಂದ ಅಜ್ಞಾನ ಅಂದರೆ ದುಶ್ಚಟಗಳಿಗೆ ಬಲಿಯಾಗಿ ದುರ್ಗುಣಗಳಿಗೆ ನಾವು ಬೆನ್ನು ಹತ್ತಬಾರದು. ಒಳ್ಳೆಯ ಮನಸ್ಸು, ಒಳ್ಳೆಯ ಪವಿತ್ರ ಇಂದ್ರಿಯಗಳನ್ನು ಮಾಡಿಕೊಂಡು ತನು